ರಾಜ್ಯದಲ್ಲಿ RSS ಅನ್ನ ನಿಷೇಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನು ಕೊಡ್ತಾರೆ. RSS ಅನ್ನ ಸಂಪೂರ್ಣ ನಿಷೇಧ ರಾಷ್ಟ್ರ ಮಟ್ಟದಲ್ಲಿ ಅಂತಲ್ಲ, ರಾಜ್ಯದ ಮಟ್ಟದಲ್ಲಿ RSS ನ ಕೆಲವು ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ. ಇದು ನಮಗೆ ಹೊರಗೆ ಕಾಣಿಸುವಂಥದ್ದು RSS 100ನೇ ವರ್ಷದ ಶತಾಬ್ದಿ ಆಚರಣೆ ಮಾಡ್ತು. ಅಲ್ಲಿ ರಸ್ತೆಯಲ್ಲಿ RSS ನ ಸ್ವಯಂ ಸೇವಕರು ಪರೇಡ್ ಮಾಡಿದ್ರು. ಇಲ್ಲಿ ಬಂಧನಕ್ಕೆ ಅಂದರೆ ಈ ಒಂದು ಬಂದ್ ಮಾಡೋದಿಕ್ಕೆ, ಈ ಪರೇಡನ್ನು ಬಂದ್ ಮಾಡೋದಿಕ್ಕೆ ಈ ರೀತಿಯ RSS ಬೆಳವಣಿಗೆಯನ್ನು ಸಹಿಸದೆ ಪ್ರಿಯಾಂಕ್ ಖರ್ಗೆ ಇದಕ್ಕೆ ತಡೆ ಹಾಕಿದ್ರು ಅಂತ ನಾವು ಅನ್ಕೋಬಹುದು. ಆದರೆ ಅದಲ್ಲ. ಅಸಲಿ ವಿಷಯವನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಯಾಕೆ RSSಗೆ ತಡೆ ಹಾಕಬೇಕು ಅಂತ ಕಾಂಗ್ರೆಸ್ ಅಂದ್ಕೊಳ್ತಾ ಇದೆ. ಕಾಂಗ್ರೆಸ್ ಇಲ್ಲಿಯವರೆಗೂ ಭಾರಿ ಸೋಲುಗಳನ್ನು ಕಾಣ್ತಾ ಇದೆಯಲ್ಲ, ಅದರ ಹಿಂದೆ ಇರೋದೇ RSS. ಬಿಜೆಪಿ ಇತ್ತೀಚೆಗೆ ಕಂಡಂತಹ ಪ್ರಚಂಡ ಗೆಲುವುಗಳ ಹಿಂದಿರೋದು RSS. RSS ಅದೆಂತ ತಳಮಟ್ಟದ ಸಂಘಟನೆ ಅಂದರೆ ಪ್ರತಿ ಬೂತಲ್ಲಿ ಕೂಡ ಕೆಲಸ ಮಾಡುತ್ತೆ. ಬೂತಲ್ಲಿ ಕಾಂಗ್ರೆಸ್ಸಿಗೆ ಪೆಡಂಭೂತವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು ತಪ್ಪಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಪ್ರತಿ ಬೂತಲ್ಲಿ ಸೋಲಿಸುತ್ತೆ RSS. ಬಿಜೆಪಿ ಎಷ್ಟರ ಮಟ್ಟಿಗೆ ರಾಜಕೀಯವಾಗಿ ಆಕ್ಟಿವ್ ಆಗಿ ಇದೆಯೋ ಇಲ್ವೋ, ಕೆಲವು ಕಡೆ ಬಿಜೆಪಿ ವೀಕ್ ಆಗಿರಬಹುದು, ಆದರೆ RSS ಆಕ್ಟಿವ್ ಆಗಿ ರಾಜ್ಯಾದ್ಯಂತ ಇದೆ, ದೇಶಾದ್ಯಂತ ಇದೆ. ಬಿಜೆಪಿಯ ಸಂಘಟನೆ ಚುನಾವಣೆ ಬಂದಾಗ ಆಗಬಹುದು, ಬಿಜೆಪಿ ಚುನಾವಣೆ ಬಂದಾಗ ಆಕ್ಟಿವ್ ಆಗ್ಬೋದು, ಆದರೆ RSS ಅನ್ನೋದು ಪ್ರತಿ ದಿನ ಆಕ್ಟಿವ್ ಆಗಿರುತ್ತೆ. ಇದಕ್ಕೆ ನಾನು ನಿಮಗೆ ಉದಾಹರಣೆಗಳನ್ನು ಕೊಟ್ಟೇ ಹೇಳ್ತೀನಿ. ಯಾಕೆ ಪ್ರಿಯಾಂಕ್ ಖರ್ಗೆ ಒಂದು ಪತ್ರ ಬರೆದ ಕೂಡಲೇ ಸಿದ್ದರಾಮಯ್ಯನವರು ಅಲರ್ಟ್ ಆಗ್ತಾರೆ. ಇದರ ಹಿಂದೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಕೂಡ ಇರಬಹುದು, ಇದ್ರೂ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಸೋಲ್ತಾ ಇರೋದ್ರ ಹಿಂದೆ RSS ನ ಶಕ್ತಿ ಕೂಡ ಬಹಳ ಜೋರಾಗೇ ಇದೆ. ನೀವು ಇತ್ತೀಚಿನ ಚುನಾವಣೆಯನ್ನೇ ತಗೊಂಡ್ರೂ ಕೂಡ ದೆಹಲಿಯ ಚುನಾವಣೆ ಏನು ನಡೀತಲ್ಲ, ದೆಹಲಿಯ ಚುನಾವಣೆಯನ್ನ ಬಿಜೆಪಿ ಗೆಲ್ಲಬೇಕು ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಕಾಂಗ್ರೆಸ್ ಬಿಡಿ ಪೂರ್ತಿ ಶಕ್ತಿಹೀನ ಆಗಿತ್ತು. ಆದರೆ ಕಾಂಗ್ರೆಸ್ಸು ಒಂದು ಮಟ್ಟಿಗೆ ಡೆಲ್ಲಿಯಲ್ಲಿ ಶೀಲಾ ದೀಕ್ಷಿತ್ ಅವರು ಮುಖ್ಯಮಂತ್ರಿಯಾಗಿ ನಿರಂತರವಾಗಿ ದೆಹಲಿನ ಆಳ್ವಿಕೆ ಮಾಡಿ ಸುಷ್ಮಾ ಸ್ವರಾಜ್ ಅವ್ರ ನಂತರ, ಸುಷ್ಮಾ ಸ್ವರಾಜ್ ಬಿಡಿ ಭಾಳ ಮಟ್ಟಿಗೇನೋ ಅಲ್ಲಿ CM ಆಗಿರಲಿಲ್ಲ, ಬಿಜೆಪಿಗೆ ಅಂತ ಒಂದು ಶಕ್ತಿ ಸಿಕ್ಕಿರಲಿಲ್ಲ. ಆದರೆ ಶೀಲಾ ದೀಕ್ಷಿತ್ CM ಆಗಿ ಸುದೀರ್ಘ ಅವಧಿಗೆ ಆಡಳಿತ ಮಾಡಿದಾಗ ಕಾಂಗ್ರೆಸ್ನ ಒಂದು ಕೇಡರ್ ಇದೆ ಅಂತ ಕಾಂಗ್ರೆಸ್ ಕೇಡರ್ ಜೊತೆಗೆ ಆಮ್ ಆದ್ಮಿಯನ್ನು ಎದುರಿಸಬೇಕು ಬಿಜೆಪಿ ಅಂದರೆ 50,000 ಸಭೆಗಳನ್ನು ಮಾಡಿತ್ತು ದೆಹಲಿಯಲ್ಲಿ RSS. ಚಿಕ್ಕ ಸಭೆಗಳು, ಒಂದೊಂದು ಬೂತ್ಗೊಂದು ಸಭೆಗಳು. ಉದಾಹರಣೆಗೆ ಕರ್ನಾಟಕ ಒಂದು 53,000 ಬೂತ್ಗಳು ಕರ್ನಾಟಕದಲ್ಲಿದ್ದಾವೆ. 53,000 ಬೂತ್ಗಳಲ್ಲಿ ಮತದಾನ ಆಗುತ್ತೆ ಅಂದರೆ 53,000 ಕಡೆಗಳಲ್ಲಿ RSS ಪ್ರತಿ ಬೂತ್ಗೊಂದ್ರಂತೆ ಸಭೆ ಮಾಡುತ್ತೆ. ಆ ಸಭೆಯಲ್ಲಿ ಆ ಬೂತಲ್ಲಿ ಎಷ್ಟು ಮತಗಳು ಬಿಜೆಪಿ ಪರವಾಗಿ ಸೆಳಿಬಹುದು ಅನ್ನೋದನ್ನ ವಿಚಾರ ಮಾಡುತ್ತೆ. ದೇಶಭಕ್ತರನ್ನ ಸೆಳಿಬೇಕು, ನರೇಂದ್ರ ಮೋದಿ ಪ್ರಧಾನಿಯಾಗಿರ್ಬೇಕು ಅಂದ್ರೆ ನೀವು ಬಿಜೆಪಿಯನ್ನು ಗೆಲ್ಲಿಸಬೇಕು ಅನ್ನುವಂಥದ್ದನ್ನ ಮನದಟ್ಟು ಮಾಡಬೇಕು ಅಂತ ಬಿಜೆಪಿ ಹೊರಡುತ್ತೆ. ದೆಹಲಿಯಲ್ಲಿ ಅದನ್ನು ಮಾಡಿದ್ರಿಂದಾನೇ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಇದು ಬಹಳ ಮುಖ್ಯವಾಗಿ ಗಮನದಲ್ಲಿರಬೇಕು. ದೆಹಲಿ ಒಂದನ್ನು ಹೇಳೋದಿಲ್ಲ, ಮುಂದಿನ ಅಂದರೆ ಅದರ ಹಿಂದಿನ ಚುನಾವಣೆ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯ CM ಆಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ. ಏಕನಾಥ್ ಶಿಂದೆ CM ಆಗ್ತಾರೆ ಶಿವಸೇನೆಯದ್ದು. ಶಿವಸೇನೆಯ ಆ ಬಣ ಇದೆಯಲ್ಲ, ಅದೇ ಏಕನಾಥ್ ಶಿಂದೆ ಬಣವೇ ಹೆಚ್ಚಿನ ಸೀಟ್ ತಗೊಳುತ್ತೆ ಅಂತ ಅಂದ್ಕೊಳ್ಳಾಗಿತ್ತು. ಇನ್ನೊಂದು ಕಡೆ NCP ಕೂಡ ಬಿಜೆಪಿ ಜೊತೆಗೆ, ಇವ್ರ ನಡುವೆ ಬಿಜೆಪಿ ಹೆಚ್ಚಿನ ಸೀಟ್ ಗೆದ್ದುಕೊಳ್ಳಲ್ಲ ಅಂತ ಹೇಳಲಾಗಿತ್ತು. ಆದರೆ RSS ಮಹಾರಾಷ್ಟ್ರದಾದ್ಯಂತ 60,000 ಸಣ್ಣ ಸಭೆಗಳನ್ನು ಮಾಡ್ತು. ಡ್ರಾಯಿಂಗ್ ರೂಮ್ ಮೀಟಿಂಗ್ ಅಂತ ಏನೋ ಕರೀತಾರೆ ಇದನ್ನ, ಆ ಹೆಸರಲ್ಲೂ ಕರೀತಾರೆ. ಅಂದರೆ ಕಾರ್ನರ್ ಮೀಟಿಂಗ್ಸ್ ಅಂತ ಕೂಡ ಕರೀತಾರೆ. ಒಂದೊಂದು ಕಾರ್ನರಲ್ಲಿ, ಒಂದೊಂದು ಮೂಲೆಯಲ್ಲಿ, ಒಂದೊಂದು ಸರ್ಕಲ್ನಲ್ಲಿ ಸಭೆ ಮಾಡುವಂಥದ್ದು. ಅಲ್ಲಿ ಎಷ್ಟು ಮತಗಳಿದ್ದಾವೆ, ಎಷ್ಟು ಮತಗಳು, ಎಷ್ಟು ಮನೆಗಳು ಬೇರೆ ಪಕ್ಷದ ಪರವಾಗಿದ್ದಾವೆ, ಎಷ್ಟು ಮನೆಗಳನ್ನು ಬಿಜೆಪಿ ಪರವಾಗಿ ಅಥವಾ ಕೇಂದ್ರದಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೇರಿಸಬೇಕು ಅಂದರೆ, ಅಲ್ಲಿ ಶಕ್ತಿ ತುಂಬಬೇಕು ಅಂದರೆ ಈ ರಾಜ್ಯದಲ್ಲಿ ಗೆಲ್ಲಬೇಕಲ್ಲ. ಅದಕ್ಕಾಗಿ ಹಿಂದುತ್ವದ ಉಳಿವಿಗಾಗಿ ಪ್ರತಿ ಮನೆಗೆ ಹೋಗಬೇಕು. ನೀನು ಹಿಂದೂ ಆದರೆ ಹಿಂದುತ್ವದ ಉಳಿವಿಗೆ, ಯಾಕಂದ್ರೆ ಈಗಾಗಲೇ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಕ್ರಿಶ್ಚಿಯನ್ರು ಮತಾಂತರವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ RSS ಏನು ಹೇಳುತ್ತೆ, ಮನದಟ್ಟು ಮಾಡುತ್ತೆ, ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ದೇಶಾದ್ಯಂತ ಡೆಮೋಗ್ರಫಿ ಏನು ಚೇಂಜ್ ಆಗ್ತಾ ಇದೆ ಅನ್ನೋದನ್ನ RSS ಮನೆಗಳಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡುತ್ತೆ.
ನೋಡಿ, ಈ ರೀತಿ ಆದ್ರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ನಿಮ್ದಾಗುತ್ತೆ, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿ ನಮ್ಮದಾಗುತ್ತೆ. ಯಾಕಂದ್ರೆ ಡೆಮೋಗ್ರಫಿ ಚೇಂಜ್ ಆದ ಹಾಗೆ ಬೇರೆ ಧರ್ಮದವರು ಈ ದೇಶಕ್ಕೆ ಬಂದು, ನಮ್ಮ ರಾಜ್ಯಕ್ಕೆ, ನಮ್ಮ ಏರಿಯಾಗೆ ಬಂದು ನಮ್ಮ ಜಾಗವನ್ನು ಕೊಂಡ್ಕೊಂಡು ನಮ್ಮನ್ನು ಹೊರಗೆ ಕಳಿಸ್ತಾರೆ. ನಮ್ಮ ಊರಲ್ಲಿ ನಾವಿರೋದಕ್ಕಾಗಲ್ಲ. ಇದೇ ಕಾಶ್ಮೀರದಲ್ಲಾಗಿದ್ದು ಅರ್ಥ ಮಾಡ್ಕೊಳ್ಳಿ. BJPಗೆ ಮತ ಹಾಕಿ ಅಂತ ಕೇಳ್ಕೊತಾರೆ. RSSನ ಆ ಕೇಡರ್ ಹಂಗಿದೆ. ಅದು ಪ್ರತಿ ಬೂತಲ್ಲಿದೆ, ಪ್ರತಿ ಹಳ್ಳಿಯಲ್ಲಿದೆ, ಪ್ರತಿ ಗ್ರಾಮದಲ್ಲಿದೆ. ಕಾಂಗ್ರೆಸ್ಗೆ ಆ ಶಕ್ತಿ ಇಲ್ಲ, ಬೇರೆ ಯಾವುದೇ ಪಕ್ಷಕ್ಕೂ ಆ ಶಕ್ತಿ ಇಲ್ಲ. ಹಾಗಾಗಿ ನೀವು ಒಂದು ಅಚ್ಚರಿಯ ರಿಸಲ್ಟ್ ಅನ್ನ ಕೊಟ್ಟಿದ್ದು ಕಳೆದ ಬಾರಿ ಹರಿಯಾಣ. ನಿರೀಕ್ಷೆನೆ ಮಾಡಿರಲಿಲ್ಲ. ಹರಿಯಾಣದಲ್ಲಿ ಸಮೀಕ್ಷೆಗಳೆಲ್ಲ ಉಲ್ಟಾಪಲ್ಟ. ಸೊ ಇಲ್ಲಿ BJP ಗೆಲ್ಲುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. 1,25,000 ತೋಲಿ ಸಭೆಗಳು ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಮೀಟಿಂಗ್ಸ್ ಅನ್ನ ಮಾಡಿರ್ತಾರೆ. ಈ ಕಾರ್ನರ್ ಮೀಟಿಂಗ್ಸ್ ಏನಿದೆ ಅದನ್ನ ಮಾಡ್ತಾರೆ. ಹರಿಯಾಣವನ್ನ BJP ಎಲ್ಲ ಸಮೀಕ್ಷೆಗಳನ್ನ ಉಲ್ಟಾ ಮಾಡಿಸಿ ಗೆಲ್ಲುತ್ತೆ. ಅಂದ್ರೆ ಅಲ್ಲಿ ಕಾಂಗ್ರೆಸ್ ಹೇಳೋದು ಇದು BJP EVM ಹ್ಯಾಕ್ ಮಾಡಿ ಗೆದ್ದಿದೆ ಅಂತೆಲ್ಲ ಹೇಳ್ತು. ಆದರೆ ಕಳೆದ 3-4 ರಾಜ್ಯಗಳಲ್ಲಿ BJP ಏನು ಮ್ಯಾಜಿಕ್ ಮಾಡಿಲ್ಲ. RSS ಆ ಬೂತ್ ಮಟ್ಟದ ಸಭೆಗಳನ್ನು ಮಾಡಿದೆ. ಪೇಜ್ ಪ್ರಮುಖ ಅಂತ ಹೇಳಿ BJP ನೇಮಕ ಮಾಡುತ್ತೆ. ಇದರಲ್ಲಿ RSS ತುಂಬ ಆಕ್ಟಿವ್ ಆಗಿರುತ್ತೆ. ಪ್ರತಿಯೊಂದು ಬೂತಲ್ಲಿ ಕೂಡ ಯಾವ ಮನೆಗಳಲ್ಲಿ ಯಾರ್ಯಾರನ್ನ ಸಂಪರ್ಕ ಮಾಡಬೇಕು, ಯಾರು ಅಂದರೆ ಕಟ್ಟರ್ BJPಗೆ ಮತ ಹಾಕೋರು ಒಂದು ಕಡೆ ಆದರೆ, ಇನ್ನು ಹಿಂದುತ್ವದ ಸಿದ್ಧಾಂತಗಳಿಗೆ ಮತ ಹಾಕೋರು ಮತ್ತೊಂದು ಕಡೆ. ಈ ನ್ಯೂಟ್ರಲ್ ವೋಟರ್ಸ್ ಯಾರಿದ್ದಾರೆ ಇವರನ್ನ ಸೆಳಿಬೇಕು ನಮ್ಮ ಕಡೆಗೆ. ಆ ಒಂದು ಮತದಾರರು ಇರ್ತಾರಲ್ಲ, ನ್ಯೂಟ್ರಲ್ ವೋಟರ್ಸೇ ಮೋರ್ ದೆನ್ 50% ಇರ್ತಾರೆ. ಮಹಿಳೆಯರನ್ನ ಸೆಳಿಬೇಕು. ಈ ಕೆಲಸವನ್ನ ಸಂಘಟನೆಯಲ್ಲಿರುವಂಥ ತಳಮಟ್ಟದ ಆಯಾ ಬೂತ್ನ, ಆಯಾ ಗ್ರಾಮದ, ಆಯಾ ಹಳ್ಳಿಯ, ಆಯಾ ವಾರ್ಡ್ನ ಸದಸ್ಯರು ಹೋಗಿ ಮಾಡ್ತಾರೆ. ಇದು BJPಗೆ ಗೆಲುವನ್ನು ತಂದು ಕೊಡ್ತಾ ಇದೆ. ಇದು ಕಾಂಗ್ರೆಸ್ಗೆ ತಲೆ ಕೆಡಿಸಿದೆ. ಹೇಗೆ ಇದನ್ನು ಮಟ್ಟ ಹಾಕೋದು? ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಕಾಂಗ್ರೆಸ್ಗೆ ರಾಜ್ಯಗಳನ್ನು ಗೆದ್ದುಕೊಳ್ಳೋಕ್ಕಾಗ್ತಾ ಇಲ್ಲ, ಕಳ್ಕೊತಾ ಇದೆ. ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶ್ ಹೀಗೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಬೆರಳೆಣಿಕೆ. ಅದರಲ್ಲೂ ಕೂಡ 1, 2, 3 ರಾಜ್ಯಗಳಲ್ಲಿ ಉಳ್ಕೊಂಡಿರುವಂಥ ಕಾಂಗ್ರೆಸ್ಗೆ ಮುಂದೇನು ಅನ್ನುವಂಥ ಚಿಂತೆ. ಹಾಗಾಗಿ ಕಾಂಗ್ರೆಸ್ ಈಗ RSS ಅನ್ನ ಕರ್ನಾಟಕದಲ್ಲಿ ಕತ್ತರಿಸ್ತಿದ್ರೆ, RSSಗೆ ಇಲ್ಲಿ ಹೆಚ್ಚು ಬೆಳೆಯೋದಕ್ಕೆ ಬಿಟ್ಟರೆ ಮುಂದಿನ ಚುನಾವಣೆಯಲ್ಲಿ ನಮಗೂ ಮತ್ತೆ ಅದೇ ಸಮಸ್ಯೆ ಆಗುತ್ತೆ. RSS ಬೂತ್ ಮಟ್ಟದ ಸಭೆಗಳನ್ನು ಮಾಡುತ್ತೆ, ಮನೆ ಮನೆಗೆ ಹೋಗುತ್ತೆ, ಮನವೊಲಿಸುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಇಲ್ಲಿ ಅಧಿಕಾರ ಕಳ್ಕೋಬೇಕಾಗತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕರ್ನಾಟಕದಲ್ಲಿ RSS ಅನ್ನ, ಅದರ ಚಟುವಟಿಕೆಯನ್ನು ಕನಿಷ್ಠ ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಮನವಿಗೆ ಕೂಡಲೇ ಸ್ಪಂದಿಸಿ ತಮಿಳುನಾಡು ರೀತಿ ನಿಷೇಧ ಮಾಡೋಣ ಅಂತ ಸಿದ್ದರಾಮಯ್ಯನವರು ಅನ್ಕೋತಾ ಇರೋದ್ರ ಹಿಂದೆ ಇರೋದು ಈ ಲೆಕ್ಕಾಚಾರ. ಇದೆಲ್ಲವನ್ನು ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿ, ಇಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪ್ರಬಲ ಆಗಿದೆ, ಇಲ್ಲಿ ಇರಬೇಕು ಅಂದರೆ, ಮುಂದಿನ ಬಾರಿ ಕೂಡ ಅಧಿಕಾರಕ್ಕೆ ಬರಬೇಕು ಅಂದರೆ ನಾವು ಕರ್ನಾಟಕದಲ್ಲಿ RSSಗೆ ಕತ್ರಿ ಹಾಕಬೇಕು, RSSಗೆ ಹೇಗಾದರೂ ಮಾಡಿ ಅದನ್ನು ತಡಿಬೇಕು ಅನ್ನುವಂಥ ತಯಾರಿ ಕಾಂಗ್ರೆಸ್ ಮಾಡಿಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಮನವಿಯನ್ನು ಕೊಟ್ಟು ಈ ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಅಂದರೆ ಇದೊಂದು ಥರದಲ್ಲಿ ಏನಂದರೆ ಕಾಂಗ್ರೆಸ್ನ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಸದ್ಯದಲ್ಲಿ ಒಂದು ದೊಡ್ಡ ಸುದ್ದಿಯನ್ನು ಹಬ್ಬಿಸೋದು ಕೂಡ ಆಗಿರಬಹುದು. ಆದರೆ ಲಾಂಗ್ ರನ್ನಲ್ಲಿ ನೋಡಿದರೆ, ಮುಂದಿನ 1-2 ವರ್ಷಗಳ 4-5 ವರ್ಷಗಳ ಯೋಚನೆ ನೋಡಿದರೆ ಇದನ್ನು ಮಾಡಬೇಕು. ಆಗ ಮಾತ್ರ ಹೇಗೆ ಮಹಾರಾಷ್ಟ್ರ, ಹೇಗೆ ದೆಹಲಿ, ಹೇಗೆ ಹರಿಯಾಣದಲ್ಲಿ BJP ಗೆಲುವು ಸಾಧ್ಯ ಆಯಿತೋ ಅದೇ ರೀತಿ ಕರ್ನಾಟಕದಲ್ಲೂ ಆಗಿಬಿಟ್ರೆ ಅನ್ನುವ ಆತಂಕದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇದು ನಮಗನ್ನಿಸಿದ್ದು, ನಮ್ಮ ಅನಾಲಿಸಿಸ್. ನಿಮಗೇನು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ. ಸೊ ಈ ವಿಚಾರವಾಗಿ ಮತ್ತಷ್ಟು ಅಪ್ಡೇಟ್ಸನ್ನು ನಿಮಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.